ಕುಡಿಯುವ ನೀರಿಗೆ ಕೊಚ್ಚೆ ನೀರು ಸೇರ್ಪಡೆ, ಗ್ರಾಮಸ್ಥರ ಆಕ್ರೋಶ. ಸಮಸ್ಯೆಗೆ ಸ್ಪಂದಿಸಿದ ಗ್ರಾಮ ಪಂಚಾಯಿತಿ ಪಿಡಿಒ. ಚಿತ್ರದುರ್ಗ ತಾಲೂಕಿನ ಬೇಡರ ಶಿವನಕೆರೆ ಗ್ರಾಮದಲ್ಲಿ ಸ್ವಚ್ಛತೆ ಎಂಬುದು ಮರೀಚಿಕೆಯಾಗಿದೆ. ಮನೆಯ ಹಿಂಭಾಗ ಮತ್ತು ಮುಂಭಾಗದಲ್ಲಿ ವ್ಯವಸ್ಥಿತ ಚರಂಡಿಗಳಿಲ್ಲದೆ ಕೊಳಚೆ ನೀರೆಲ್ಲ ರಸ್ತೆಯಲ್ಲಿ ಹರಿದಾಡುತ್ತಿದೆ. ಗ್ರಾಮಸ್ಥರು ಈ ಕೊಳಚೆ ನೀರಿನಲ್ಲಿ ಓಡಾಡುವ ಸ್ಥಿತಿ ನಿರ್ಮಾಣವಾಗಿದ್ದು, ಗ್ರಾಮಸ್ಥರು ಮಾಹಿತಿ ಕೇಳಿದಾಗ ಅಸಡ್ಡೆ ಉತ್ತರ ನೀಡಿದ ಬ್ಯಾಲಹಾಳ್ ಗ್ರಾಮ ಪಂಚಾಯಿತಿ ಪಿಡಿಒ ಅವರ ನಡೆಗೆ ಗ್ರಾಮಸ್ಥರು ಆಕ್ರೋಶಗೊಂಡಿದ್ದಾರೆ. ಅಪೂರ್ಣವಾಗಿರುವ ಜೆಜೆಎಂ ಕಾಮಗಾರಿಯಿಂದ ಪೈಪ್ಗಳು ಒಡೆದು ಹೋಗಿ ಕುಡಿಯುವ ನೀರಿನಲ್ಲಿ ಕೊಚ್ಚೆ ನೀರು ಸೇರಿ ಕಲ್ಮಶ ನೀರನ್ನ ಕುಡಿಯುವ ಸ್ಥಿತಿ ಗ್ರಾಮಸ್ಥರಿಗೆ ಉಂಟಾಗಿದೆ. ವರದಿ ಸುರೇಶ್ ಬೆಳಗೆರೆ, ಚಿತ್ರದುರ್ಗ. ಈಗ ಇಲ್ಲಿ ಏನಾಗೈತೆ ಅಂದರೆ ನೀರಿಂದ ಭಾಳ ಸಮಸ್ಯೆ ಐತಿ. ನೀರಿನ ಸಮಸ್ಯೆ ಅಂದರೆ ಚೆನ್ನಾಗಿ ಬಿಡ್ತಾರೆ, ಆದರೆ ಗಲೀಜು ನೀರು ಎಲ್ಲಿ ಬೇಕೆಲ್ಲ ಪೈಪ್ಗಳು ಹೊಡೆದಿದ್ದಾವೆ. ಆಮೇಲೆ ಅವಕ್ಕೆ ಪ್ಯಾಚ್ ವರ್ಕ್ ಕ್ಲೀನಾಗಿಲ್ಲ, ಚರಂಡಿಗಳೆಲ್ಲ ಕ್ಲೀನಿಂಗ್ ಇಲ್ಲ. ಪಂಚಾಯತರ ಗಮನಕ್ಕೆ ಭಾಳ ಸಾರಿ ತಂದಿದ್ದೀನಿ ನಾನು, PDO ಗಮನಕ್ಕೆ. ಅವ್ರು ಏನು ಅದನ್ನು ಗಮನಕ್ಕೆ ಹಾಕ್ಯಂತಿಲ್ಲ. ಅದ್ರಾಗೂ ನಮ್ಮ SC ಕಾಲೋನಂತೂ ಭಾಳ ಅಧೋಗತಿಗೆ ಬಂದುಬಿಡುತ್ತೆ. ಚರಂಡಿಗಳು ಫುಲ್ಲು ಬ್ಲಾಕು, ಸೊಳ್ಳೆ ಕಾಟ, ಮಕ್ಕಳಿಗೆ ಕಾಲರ ಜ್ವರ, ಮತ್ತೊಂದು ಮಗದೊಂದು ಎಲ್ಲದಕ್ಕೂ ಭಾಳ ಅಡಚಣೆ ಆಗ್ತೈತೆ. ದಯವಿಟ್ಟು ಅದನ್ನು ಒಂದು ಸ್ವಲ್ಪ ಪಂಚಾಯತರು ಕ್ಲೀನಿಂಗ್ ಮಾಡ್ಬೇಕಂತಂದು ನಾವು ಅವ್ರಿಗೆ ಭಾಳ ಇದಕ್ಕೆ ತಂದ್ವಿ. ಅವ್ರೇನು ಯಾವುದಕ್ಕೆ ಇದನ್ನು ಮಾಡಲಿಲ್ಲ. ಆಮೇಲೆ ಒಂದು ನಮ್ಮ ಊರದ್ದು ಶಾಲೆದು ಭಾಳ ಇದಾಗಿಬಿಡುತ್ತೆ. ಶಾಲೆ ಏನಾಗೈತಪ್ಪ ಅಂದರೆ ನಮ್ಮ ಶಾಲೆಗೆ SC ಮಕ್ಕಳೇ ಭಾಳ ಹೋಗ್ತಿರೋದು. 2 ಬಿಲ್ಡಿಂಗ್ ಆಗಿದ್ದಾವೆ ಶಾಲೆವು, ಆದರೂ ಅದು ಉದ್ಘಾಟನೆ ಮಾಡಿದ್ದಾರೆ, ಅಲ್ಲಿಗೆ ಮಕ್ಕಳು ಹೋಗ್ತಿಲ್ಲ. ಅಲ್ಲೆಲ್ಲ ಭಾಳ ಸಮಸ್ಯೆ ಆಗೈತೆ ಶಾಲೆದು. ಅದು ಭಾಳ ನಮಗೆ ಶಾಲೆದೊಂದು ಭಾಳ ನಮಗೆ ಅನುಕೂಲ ಮಾಡಿಕೊಡ್ಬೇಕು. ಯಾರೋ PDO ಅವರೆಲ್ಲ ಅದ್ರ ಬಗ್ಗೆ ಎಲ್ಲ ಭಾಳ ಮಾತಾಡಿದ್ವಿ PDO ಹತ್ರ. ಅವ್ರು ಏನು ಅದಕ್ಕೆ ಗಮನಕ್ಕೆ ಹಾಕ್ಯಂತಿಲ್ಲ. ನೀರಿಂದ ಅಷ್ಟು ಇದೈತೆ. ನೀರು ಭಾಳ ಗಲೀಜು ನೀರು, ಭಾಳ ಗಲೀಜು ನೀರು ಅಂದರೆ ಭಾಳ ಗಲೀಜು ನೀರು. ಕೆಲವಾರು ಇದ್ದಂಥ ಫಿಲ್ಟರ್ ನೀರು ಕುಡಿತಾರೆ, ಕೆಲವಾರು ಅದೇ ನೀರು ಕುಡಿತಾರೆ. ಕೆಲವೊಂದು ಕುಟುಂಬದಾಗ ಅದೇ ನೀರು ಕುಡಿತಾರೆ. ಹಾಗಾಗಿ ಒಂದು ಫಿಲ್ಟರ್ ನೀರಿನ ವ್ಯವಸ್ಥೆ ಇಲ್ಲ, ಏನೇನು ಮೂಲಭೂತ ಸೌಕರ್ಯಗಳು ಏನಿಲ್ಲ ನಮ್ಮೂರಿಗೆ. ಈ ಊರು SC ಕಾಲೋನಿಯಲ್ಲಿ ಪ್ರತಿಯೊಂದು ಸಮಸ್ಯೆಗಳಿದ್ದಾವೆ. ಎಲ್ಲ ಅಧಿಕಾರಿಗಳಿಗೂ ನಾವು ಫೋನ್ ಮಾಡಿದ್ವಿ, ಮನವಿ ಮಾಡಿದ್ವಿ, ಯಾರು ಕೂಡ ಬರ್ತಾ ಇಲ್ಲ. ಪಂಚಾಯಿತಿ ಮೆಂಬರ್ಗೂ ಹೇಳಿದ್ವಿ, ಅಧ್ಯಕ್ಷರು ಅವ್ರಿಗೂ ಹೇಳಿದ್ವಿ, ಯಾರೂ ಬರ್ತಾಯಿಲ್ಲ. PDO ಅವರು ಸಮೇತ ಫೋನ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಸಮಸ್ಯೆಗಳು ಚರಂಡಿ ಸಮಸ್ಯೆಗಳು ಭಾಳ ಇದ್ದಾವೆ. ಚರಂಡಿ ತುಂಬಿ ಮನೆ ಒಳಗೆ ಮಳೆ ನೀರುಗಳು ಮನೆ ಒಳಗೆ ನುಗ್ತಿದ್ದಾವೆ. ಲಾಸ್ಟಲ್ಲಿರೋ ಮನೆಗಳಂತ ಮನೆಗಳಿಗೆ ಆ ಅಂಗನವಾಡಿ ಹತ್ರ ಮೇನ್ ಚರಂಡಿ ಒಂದೈತೆ, ಅದು ಸಮೇತ ಚರಂಡಿ ಕಟ್ಕೊಂಡು ನೀರು ಹೋಗ್ತಾಯಿಲ್ಲ ಮುಂದೆ. ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಅಂಗನವಾಡಿ ತಗೊಂಡು ಬಿಟ್ಟು ಹೋಗ್ತಾರೆ. ಮಕ್ಕಳುಗಳು ಕಾಯಿಲೆಗಳು ಬೆಳೆದಿದ್ದಾರಲ್ಲ ಅಲ್ಲಿ. ಇನ್ನೊಂದು ನಮ್ಮ ಊರಿನ ಕುಡಿಯೋ ನೀರಿನ ಸಮಸ್ಯೆ ಭಾಳ ಐತೆ. ಆ ನೆಲ್ಲಿಯಲ್ಲಿ ನೀರು ಬಿಡ್ತಾರೆ, ಆ ಬಿಟ್ಟರೆ ನೀರಲ್ಲಿ ಪಾಚಿ ಬರ್ತೈತೆ. ದೊಡ್ಡದು ಏರ್ ಟ್ಯಾಂಕ್ ತೊಳೆದಿಲ್ಲ ಅದನ್ನು. ಮತ್ತು ಇಲ್ಲೊಂದು ಸಣ್ಣದು ಮಿನಿ ಟ್ಯಾಂಕ್ ಕೂರಿಸಿದ್ದಾರೆ. ಈಗ 5 ವರ್ಷ ಟ್ಯಾಂಕಿಗೆ ಕೂರಿಸೋದು. ಒಂದು ದಿನಕ್ಕೆ ಆ ಟ್ಯಾಂಕಿಗೆ ಕ್ಯಾಪ್ ಹಾಕಿಲ್ಲ ಅದು. ಅದರಲ್ಲಿ ಕಪ್ಪೆ, ಹಾವು, ಇಲಿ ಸತ್ಯ ಬಿದ್ದರೆ ಅದರಲ್ಲಿ ಅದೇ ನೀರೇ ಕುಡಿಯೋಕ್ಕೆ ಬಳಸ್ತಾರೆ ಜನ. ಇಲ್ಲಿ ನಮ್ಮೂರಲ್ಲಿ ಫಿಲ್ಟ್ರ್ ನೀರಿಂದ ಯಾವುದೇ ಥರದ ವ್ಯವಸ್ಥೆ ಇಲ್ಲ. ಇಲ್ಲಿ ಬೋರ್ ನೀರೇ ಕುಡಿಯೋದಲ್ಲ. ಪ್ರತಿಯೊಬ್ಬ ಜನ ಏನಿದಾರಲ್ಲ ಬೋರ್ ನೀರೇ ಕುಡಿಯೋದು. SC ಕಾಲೋನಿಯಲ್ಲಿ ಈ ಥರ ಭಾಳ ಸಮಸ್ಯೆಗಳಾಗ್ತಿದ್ದಾವೆ. ಯಾವ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರು ಯಾರು ರೆಸ್ಪಾನ್ಸ್ ಮಾಡ್ತಾಯಿಲ್ಲ, ಯಾರು ಬರ್ತಾನೆ ಇಲ್ಲ ನಮ್ಮ ಊರಿಗಿಲ್ಲಿ. ಯಾವುದೇ ಅಧಿಕಾರಿ ಬಂದು ನಮ್ಮ ಸಮಸ್ಯೆ ಬಗೆಹರಿಸ್ಕೊಳ್ಳಂದ್ರೆ ಯಾವ ಅಧಿಕಾರಿಗಳು ನಾವು ಊರೊಳಗೆ ಬಿಟ್ಕೊಳ್ಳಲ್ಲ, ಬಹಿಷ್ಕಾರ ಹಾಕಿ. ನಮ್ಮ SC ಕಾಲೋನಿಯಲ್ಲಿ ಯಾರು ಬಂದ್ರು, ಯಾವುದೇ ಒಬ್ಬ ವಿಧಾನಸಭಾ ಕ್ಷೇತ್ರದವ್ರು ಬಂದರೂ ಸರಿನೇ, ಪಂಚಾಯತಿಯವ್ರು ಬಂದರೂ ಸರಿನೇ, ಯಾರೇ ಬಂದ್ರೂ ನಮ್ಮ ಹಳ್ಳಿ ಸಮಸ್ಯೆಯಲ್ಲಿ, ನಮ್ಮ ಊರಿನ ಸಮಸ್ಯೆಗೆ ನಮ್ಮ ಸೌಕರ್ಯಗಳು ನಮ್ಗೆ ಬಂದಿದ್ದಾವಲ್ಲ, ಅದು ನಮ್ಗೆ ಮಾಡಿಕೊಟ್ಟಿಲ್ಲಲ್ಲ, ಆದ ಕಾರಣಕ್ಕೆ ನಾವೆಲ್ಲರೂ ಬಹಿಷ್ಕಾರ ಮಾಡ್ತೀವಿ. ನಮ್ಮ ಎಲ್ಲ ಅಧಿಕಾರಿಗಳನ್ನ ನಾವು ಯಾರನ್ನ ಊರೊಳಗೆ ಬಿಟ್ಕೊಳ್ಳಲ್ಲ. ಎಲೆಕ್ಷನ್ ಬಂದಾಗ ಮಾತ್ರ ಓಟಿಗೆ ಬರ್ತಾರೆ.